ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಡೈಲಿ ಬ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಬುಧವಾರ ಅಂದರೆ ತುಳಸಿ ಹಬ್ಬ. ಸೊ ಇವತ್ತು ನಾನು ತುಳಸಿ ಹಬ್ಬ ಮಾಡ್ತಾ ಇದ್ದೀನಿ. ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ, ಗ್ರ್ಯಾಂಡಾಗಿ ಏನು ಮಾಡ್ಕೊಳ್ಳಲ್ಲ. ವರ್ಷ ನಾನು ಯಾವಾಗಲೂ ಮನೆ ಒಳಗಡೆ ಕೂರಿಸಿ ಪೂಜೆ ಮಾಡ್ಕೊಳ್ತಾ ಇದ್ದಿತ್ತು. ಬಟ್ ಈ ಸರಿ ಪಾಪು ಇದ್ದಾನೆ. ಸೊ ಮನೆ ಒಳಗಡೆ ಇಟ್ಟರೆ ಅವನೇನು ಮಾಡ್ತಾನೆ, ಕದಲಿಸೋದು ಇಲ್ಲ ಡಿಸ್ಟರ್ಬ್ ಮಾಡೋದು ಮಾಡ್ತಾ ಇರ್ತಾನೆ. ಸೊ ಇವತ್ತು ಆಚೆನೇ ಇಟ್ಟು ಪೂಜೆ ಮಾಡೋಣ ಈ ಸಾರಿ ಅಂತ ಹೇಳಿಬಿಟ್ಟು ಪೂಜೆನ ಆಚೆ ಇಟ್ಟು, ತುಳಸಿ ಕಟ್ಟೆ ಆಲ್ರೆಡಿ ಆಚೆ ಇದೆ. ಸೊ ಅದನ್ನೇ ಅಲ್ಲೇ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಚೆನೇ ಪೂಜೆ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಪೂಜೆ ಎಲ್ಲ ನಾರ್ಮಲ್ ಪೂಜೆ ಮಾಡ್ಕೊಳ್ತೀನಿ. ದೇವ್ರ ಮನೆ ಒಳಗಡೆ ಇಡ್ಬೋದಾಗಿತ್ತು, ಬಟ್ ಒಳಗಡೆ ನಮ್ಮದು ದೇವ್ರ ಮನೆ ಚಿಕ್ಕದು ಆ್ಯಂಡ್ ಡೋರ್ ಓಪನ್ನೇ ಇರಬೇಕು. ಸೊ ಡೋರ್ ಓಪನ್ ಮಾಡಿದ್ರೆ ಇವನು ಒಳಗಡೆ ಹೊಟ್ಟೋಗ್ಬಿಡ್ತಾನೆ. ಸೊ ಹಾಗಾಗಿ ಒಳಗಡೆ ಮಾಡೋಕ್ಕಾಗ್ತಾಯಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈವ್ನಿಂಗಿಂದನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ತುಂಬ ಬ್ಯುಸಿ ಇರ್ತೀನಿ, ಸ್ವಲ್ಪ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಾನು ಆಫೀಸ್ ವರ್ಕ್ ಇರುತ್ತೆ, ಇವನ್ನ ನೋಡ್ಕೋಬೇಕು. ಸೊ ಹಾಗಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಐ ಹೋಪ್ ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಎಲ್ರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರ ಮನೇಲೂ ಹಬ್ಬ ಮಾಡ್ತೀರಾ ಅಂತ ಗೊತ್ತು. ಸೊ ನಮ್ಮ ಮನೇಲಂತೂ ಸಿಂಪಲ್ಲಾಗಿ ಮಾಡ್ತೀನಿ. ಸೊ ಬನ್ನಿ, ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಸೊ ಪಾಪುಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ನೀರು ಬಿಟ್ಟಿದ್ದೀನಿ. ಅವನಿಗೆ ನಾನು ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ನಾವು ಸ್ನಾನ ಮಾಡಿಸೋದು. ಏಕೆಂದರೆ ಮಾರ್ನಿಂಗ್ ಟೈಮ್ ಅವನಿಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅವನು, ಏಕೆಂದರೆ ಎದ್ದೇಳೋದೇ ಲೇಟು. ಹಾಗಾಗಿ ಅವನಿಗೆ ನಾನು ಈವ್ನಿಂಗ್ ಟೈಮಲ್ಲೇ ಮಾಡಿಸ್ಬಿಡ್ತೀನಿ ಸ್ನಾನನ. ಈವ್ನಿಂಗ್ ಮಾಡಿಸೋದ್ರಿಂದ ಒಂದು ಏನು ಬೆನಿಫಿಟ್ ಅಂತ ಅಂದರೆ ನೈಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅದೊಂದು ಬೆನಿಫಿಟ್ ಇರುತ್ತೆ. ಏಕೆಂದರೆ ತುಂಬ ಮೈಕೈ ಎಲ್ಲ ನೋವು ಬಂದಿರುತ್ತೆ, ಬೆಳಗ್ಗೆಯಿಂದ ಎಲ್ಲ ಆಟ ಆಡಿರ್ತಾರೆ, ಒದ್ದಾಡಿರ್ತಾರೆ. ಸೊ ಸಂಜೆ ಟೈಮಲ್ಲಿ ಸ್ವಲ್ಪ ಬಿಸಿ ನೀರು ಬಿದ್ದಾಗ ಮೈ ಮೇಲೆ ಸ್ವಲ್ಪ ನೈಟಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ನಾನು ಯಾವಾಗಲೂ ಈವ್ನಿಂಗ್ ಟೈಮಲ್ಲೇ ಮಾಡ್ಕೊತೀನಿ. ಬೆಳಗ್ಗೆ ಹೊತ್ತು ಅವ್ನು ಕಂಫರ್ಟಬಲ್ ಆಗಿರಲ್ಲ, ಹಾಗಾಗಿ ನಾನು ಈವ್ನಿಂಗ್ ಟೈಮಲ್ಲೇ ಮಾಡ್ಕೊಳ್ತೀನಿ. ಸೊ ನಂದು ಸ್ನಾನ ಮುಗೀತಲ್ಲ, ಸೊ ನೆಕ್ಸ್ಟ್ ಅವ್ನಿಗೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಪೂಜೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಒಂದು ದೊಡ್ಡ ಹಾಲು ಕಾಯಿಸಿ ಕುಡಿಸ್ಬಿಟ್ರೆ ಅವನು ಆರಾಮಾಗಿರ್ತಾನೆ, ಕಂಫರ್ಟಬಲ್ ಆಗಿರ್ತಾನೆ. ಸೊ ನೆಕ್ಸ್ಟು ನನ್ನ ಕೆಲಸಗಳು ಆಗ್ತಾ ಇರುತ್ತೆ. ಅದು ಸ್ನಾನ ಎಲ್ಲ ಮುಗೀತು, ಫ್ರೆಶ್ ಆದ, ರೆಡಿ ಆದ. ಮೇಕಪ್ ಮಾಡೋಷ್ಟರಲ್ಲಿ ಸಾಕಾಗುತ್ತೆ. ಅವನಂತೂ ರೆಡಿ ಮಾಡಿಸ್ಕೊಳ್ಳಲ್ಲ. ಯಾಕೊತ್ತಾ, ಅವ್ನಿಗೆ ಸ್ನಾನ ಅಂದ್ರೇ ಅಲರ್ಜಿ. ಫಸ್ಟು ತುಂಬ ಚೆನ್ನಾಗಿ ಮಾಡಿಸ್ಕೊಳ್ತಿದ್ದ ಸ್ನಾನನ. ಆಮೇಲೆ ಏನು ಮಾಡ್ದ, ಇರಿಟೇಟ್ ಆಗ್ತದೆ ಅವನಿಗೆ. ಸ್ನಾನ ಅಂದ್ರೇ ಭಯ ಅವನಿಗೆ. ನೀರು ಬಿಡ್ತಿದ್ದಂಗೆ ಎಸ್ಕೇಪ್ ಆಗಿಬಿಡ್ತಾನೆ. ಹೌಸ್ಕೊಳ್ಳೋದು ಇಲ್ಲ ಬಚ್ಚಿಟ್ಕೊಂಡ್ಬಿಡೋದು ಇಲ್ಲ ಓಡೋಗ್ಬಿಡೋದು ಆ ಥರ ಎಲ್ಲ ಮಾಡ್ತಾನೆ. ಬಟ್ ಸರ್ಕಸ್ ಮಾಡಬೇಕು. ಮುಂಚೆ ಎಲ್ಲ ಅವನೇ ಓಡ್ ಬಂದುಬಿಡ್ತಾ ಇದ್ದ ಸ್ನಾನ ಮಾಡಿಸಿ ಅಂತ. ಮಕ್ಕಳು ಹಾಗೇನೆ, ಮೊದಲೇನು ಮಾಡ್ತಾರೋ ಅದನ್ನು ನೆಕ್ಸ್ಟು ರಿಪೀಟ್ ಮಾಡಲ್ಲ ಅಲ್ವಾ. ಸೊ ಅವನದು ಸ್ನಾನ ಎಲ್ಲ ಆಯಿತು, ಮೇಕಪ್ ಎಲ್ಲ ಮಾಡಿದೆ, ಅವನಿಗೆ ರೆಡಿ ಎಲ್ಲ ಮಾಡಿ. ಸೊ ನೆಕ್ಸ್ಟು ಈವ್ನಿಂಗ್ ಆಗಿದೆಯಲ್ಲ, ಸೊ ಹಾಗಾಗಿ ಅವನಿಗೆ ಹಾಲು ಕಾಯಿಸ್ಬಿಡೋಣ. ಹಾಗೆ ನಮಗೆ ಕಾಫಿ ಟೈಮ್ ಕೂಡ ಆಯ್ತಲ್ಲ, ಸೊ ಮಾಡಿಬಿಡೋಣ ಅಂತ ಕಾಫಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನೇನು ಅಮ್ಮನೂ ಕೆಲಸದಿಂದ ಬರೋ ಟೈಮ್ ಆಯಿತು. ಸೊ ಹಾಗಾಗಿ ಪ್ರಿಪೇರ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಟ್ರೈಪಾಡ್ ತಂದಿಲ್ಲ ನಾನು, ಸೊ ಹಾಗಾಗಿ ಕೈಯಲ್ಲೇ ಹ್ಯಾಂಡಲ್ ಮಾಡಬೇಕಲ್ಲ. ಕೆಲವೊಂದನ್ನು ಕ್ಯಾಪ್ಚರ್ ಮಾಡ್ಕೋಬೋದು, ಬಟ್ ಕೆಲವೊಂದನ್ನು ಮಾಡೋದಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ಅದಷ್ಟು ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಸೊ ಈಗ ಫಸ್ಟು ಅವನಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಅದನ್ನು ಕುಡಿಸಿ ಅವನಿಗೆ ನೆಕ್ಸ್ಟು ನಾನು ಪೂಜೆಗೆಲ್ಲ ತಯಾರು ಮಾಡ್ಕೋಬೇಕು. ಅಮ್ಮ ಬಂದಮೇಲೆ ಆಗೋದು, ಏಕೆಂದರೆ ಅವ್ನು ಹಿಡ್ಕೊಂಡಂತೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಅಮ್ಮ ಬಂದಮೇಲೆ ಅವ್ರ ಹತ್ರ ಬಿಟ್ಬಿಟ್ಟು ಆಮೇಲೆ ನಾನು ಪೂಜೆ ಕೆಲಸ ಮಾಡ್ಕೋಬೇಕು. ಮೇ ಬಿ ನೋಡೋಣ, ಅಮ್ಮಗೆ ಲೇಟ್ ಆದರೆ ಅವರು ಮತ್ತೆ ಹಾಸ್ಪಿಟಲ್ ಡ್ಯೂಟಿಗೆ ಹೋಗ್ತಾರೆ. ಸೊ ಹಾಗಾಗಿ ಹೊರಟ್ಬಿಡ್ತಾರೆ ಅವರು. ನೋಡೋಣ, ಅಮ್ಮ ಇದ್ದರೆ ಅವ್ರ ಹತ್ರ ಕೊಟ್ಬಿಟ್ಟು ಮಾಡ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಪೂಜೆ ಮಾಡ್ಕೊಳ್ತೀನಿ. ಹೆಂಗಿದ್ರು ಈವ್ನಿಂಗ್ ಅಲ್ವಾ ಮಾಡೋದು, ಸೊ ಪರವಾಗಿಲ್ಲ. ಅವ್ನು ಮಲ್ಕೊತಾನೆ. ಇವಾಗ ಸ್ನಾನ ಮಾಡಿಸಿರ್ತೀನಲ್ಲ, 1 ಅವರ್ ಮಲ್ಕೊತಾನೆ. ಆ 1 ಅವರ್ ಗ್ಯಾಪಲ್ಲಿ ನಾನು ಪೂಜೆ ಮುಗಿಸ್ಕೋಬೇಕು. ಇದು ನನ್ನ ಟಾಸ್ಕ್, ಡೈಲಿ ಟಾಸ್ಕ್. ಅವ್ನು ಮಲಗಿದ್ರೆ ಮಾತ್ರ ನನ್ನ ಕೆಲಸ ಆಗುತ್ತೆ. ಎಲ್ಲರ ಮನೇಲೂ ಹೀಗೆ, ನಮ್ಮನೆ ಮಾತ್ರ ಅಲ್ಲ, ಎಲ್ಲರ ಮನೇಲೂ ಹೀಗೆ ಅಂತ ಗೊತ್ತು. ಅಮ್ಮ ಮಧ್ಯಾಹ್ನ ಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಬಿಟ್ಟು ಹೋಗಿದ್ರು. ಅವರು ಸ್ನಾನ ಮಾಡ್ಕೊಂಡು ಹೋಗಿದ್ರಲ್ಲ ಮಧ್ಯಾಹ್ನ. ಸೊ ಹಾಗಾಗಿ ಅವರೇ ದೇವ್ರ ಮನೆಯಲ್ಲೆಲ್ಲ ಎತ್ಕೊಂಡು ಎಲ್ಲ ತೊಳ್ಕೊಟ್ಬಿಟ್ಟು ಹೋದರು. ನಾನು ಆಮೇಲೆ ಅದನ್ನೊಂದು ಬಟ್ಟೆಲೆಲ್ಲ ಒರೆಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳ್ಸಕ್ಕೆಲ್ಲ ಅಲ್ಲೇ ರೆಡಿ ಮಾಡ್ಕೊಳ್ಬಿಡ್ತೀನಿ. ಯಾಕೆಂದರೆ ಕೆಳಗಡೆ ಇಟ್ಕೊಂಡ್ರೆ ಪಾಪು ಬಿಡಲ್ಲ ಅವನು ದೇವ್ರ ಮನೆ ಹತ್ರ. ಸೊ ಹಾಗಾಗಿ ನಾನು ಅಡುಗೆ ಮನೆ ಸಜ್ಜೆ ಮೇಲೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು.
ಹಾಗೆ ಹೊರಗಡೆ ತುಳಸಿ ಕಟ್ಟೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ತುಳಸಿ ಪಾಟ್ಗೆ ಫುಲ್ಲು ನಾನು ಅರ್ಶಿನನ್ನೆಲ್ಲ ಬೆಳೆದು ಅದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತೀನಿ. ವರ್ಷ ಮನೆಯೊಳಗಡೆ ಮಾಡ್ಕೊಳ್ತಿದ್ದೆ, ಬಟ್ ಈ ಸರಿ ಆಚೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆಚೆನೇ ಇರುತ್ತಲ್ಲ, ಸೊ ಹಾಗಾಗಿ ಅದಕ್ಕೆಲ್ಲ ಅರ್ಶಿನ ಪೂರ್ತಿ ಪಾಟಿಗೆಲ್ಲ ಅರ್ಶಿನ ಹಾಕಿ ಅದನ್ನು ರೆಡಿ ಮಾಡ್ಕೊಳ್ತೀನಿ. ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಅದನ್ನು ರೆಡಿ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ನನಗಂತೂ, ತುಂಬ ಖುಷಿ. ನಾನು ದೇವ್ರ ಮನೇನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ. ದೀಪ ಒಂದು ಹಚ್ಚಿದ್ದೀನಿ, ಪೂಜೆ ಸ್ಟಾರ್ಟ್ ಮಾಡಬೇಕು. ಒಂದು ಸರಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಹೇಗೆ ಬರುತ್ತೆ ಅಂತ. ಸೊ ಹೊಸ್ಲಿಗೆಲ್ಲ ರೆಡಿ ಮಾಡಿಕೊಂಡೆ, ತುಳಸಿ ಕಟ್ಟೆ ಆಚೆನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆನೇ ಮಾಡಬೇಕಿತ್ತು, ಬಟ್ ಬೆಳಿಗ್ಗೆ ನನಗೆ ಟೈಮ್ ಆಗಲ್ಲ. ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈವ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಬೆಳಿಗ್ಗೆನೇ ಮಾಡಬೇಕು. ನಾನು ವರ್ಷ ಆವಾಗ ಅಂದರೆ ಮದುವೆಗೆ ಮುಂಚೆ ಎಲ್ಲ ನಾನು ಬೆಳಿಗ್ಗೆನೇ ಮಾಡ್ಕೊಳ್ತಾ ಇದ್ದೆ, ಬಟ್ ಇವಾಗ ಪಾಪು ಇರೋ ಕಾರಣ ಬೆಳಿಗ್ಗೆ ಏನೂ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಈವ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮನಸ್ಸಿಟ್ಟು ಮಾಡಿದ್ರೆ ಯಾವ ಟೈಮಲ್ಲಿ ಮಾಡ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು. ಭಕ್ತಿಯಿಂದ ಮನಸ್ಸಿಟ್ಟು ಮಾಡಿದ್ರೆ ದೇವರು ನಾವು ಯಾವ ಹೊತ್ತಲ್ಲಿ ಮಾಡಿದ್ರೂ ಆ ಪೂಜೆನ ಸಲ್ಲಿಸ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ನನಗೆ ಖುಷಿ ಕೊಡೋ ಥರ ನಾನು ಪೂಜೆ ಮಾಡ್ಕೊಳ್ತೀನಿ. ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಶಾಂತೈ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ. ಪೂಜೆ ಎಲ್ಲ ಫೈನಲಿ ಮುಗೀತು. ಸೊ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಪೂಜೆ ಮುಗಿದ್ಮೇಲೆ ಕುಡಿಯೋಣ ಅಂತ ನಾನು ಆವಾಗಲೇ ಕಾಫಿ ಕೂಡ ಕುಡ್ದಿರಲಿಲ್ಲ. ಸೊ ಪೂಜೆ ಎಲ್ಲ ಮುಗಿತಲ್ಲ, ಇವಾಗ ಕಾಫಿ ಕುಡಿತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಕೂಡ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಹಾಗೆ ನಂದು ಡ್ರೆಸ್ದು ಒಂದು ಸ್ಟಿಚಿಂಗ್ ಹಾಕೋಬೇಕಾಗಿತ್ತು ಅಂತ ಸ್ಟಿಚಿಂಗ್ ಹಾಕ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಪೋರ್ಟ್ ಮಾಡ್ತಿದ್ರೆ ನನಗೂ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಒಂದು ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.